ನಮಸ್ಕಾರ ಸ್ನೇಹಿತರೆ, ಸವಿ ಪಾಕಶಾಲೆಗೆ ಸ್ವಾಗತ. ನಾನು ಶೋಭಾ. ಇವತ್ತು ನಾವು ತುಂಬ ಸುಲಭವಾಗಿ ಮನೆಯಲ್ಲೇ ಸಿಗುವ ಸಾಮಗ್ರಿಗಳಿಂದಲೇ ರುಚಿಯಾದ ಶೇಂಗಾ ಚಟ್ನಿ ಪುಡಿಯನ್ನು ತಯಾರಿಸೋಣ. ಈ ಚಟ್ನಿ ಪುಡಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ತುಂಬ ಸೊಗಸಾಗಿರುತ್ತದೆ. ದೋಸೆ, ಇಡ್ಲಿ, ರೊಟ್ಟಿ ಜೊತೆ ಕೂಡ ಸವಿಯಬಹುದು. ಒಮ್ಮೆ ಮಾಡಿದರೆ ಕೆಲವೊಮ್ಮೆ ದಿನಗಳವರೆಗೆ ಇಟ್ಟುಕೊಂಡು ಬಳಸಬಹುದು. ಹಾಗಾದರೆ ತಡ ಮಾಡದೆ ಈ ರುಚಿಯಾದ ಶೇಂಗಾ ಚಟ್ನಿ ಪುಡಿಯನ್ನು ಹೇಗೆ ತಯಾರಿಸಬಹುದು ಅಂತ ನೋಡೋಣ. ಬನ್ನಿ ಅಡುಗೆ ಶುರು ಮಾಡೋಣ. ಮೊದಲಿಗೆ 1 ಕಪ್ ಶೇಂಗಾ, ಒಣಮೆಣಸಿನಕಾಯಿ ಖಾರಕ್ಕೆ ಅನುಗುಣವಾಗಿ, ಜೀರಿಗೆ 1 ಸ್ಪೂನ್, ಬೆಳ್ಳುಳ್ಳಿ 1 ಗಡ್ಡೆ, ಬೆಲ್ಲ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಕರಿಬೇವು, ಹುಣಸೆಹಣ್ಣು ಸ್ವಲ್ಪ, ಒಣಕೊಬ್ಬರಿ 2 ಸ್ಪೂನ್, ಹುರಿಗಡಲೆ 2 ಸ್ಪೂನ್. ಇಷ್ಟು ಸಾಮಗ್ರಿಗಳು ನಮ್ಮ ಶೇಂಗಾ ಚಟ್ನಿ ಪುಡಿ ಮಾಡೋಕ್ಕೆ ಬೇಕಾಗುತ್ತದೆ. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಪ್ಯಾನನ್ನು ಒಲೆಯ ಮೇಲೆ ಇಟ್ಟು ಬಿಸಿ ಮಾಡಿಕೊಳ್ಳಿ. ಪ್ಯಾನು ಬಿಸಿಯಾದ ನಂತರ 1 ಕಪ್ ಶೇಂಗಾ ಹಾಕಿ ಮಧ್ಯಮ ಉರಿಯಲ್ಲಿ ನಿಧಾನವಾಗಿ ಹುರಿಯಿರಿ. ಶೇಂಗಾ ಸುಟ್ಟು ಹೋಗದಂತೆ ಕೈ ಆಡಿಸುತ್ತಾ ಚೆನ್ನಾಗಿ ಹುರಿಯಬೇಕು. ಶೇಂಗಾ ಸ್ವಲ್ಪ ಬಣ್ಣ ಬದಲಾಗಿ ಒಳ್ಳೆಯ ಪರಿಮಳ ಬರುವವರೆಗೂ ಹುರಿದರೆ ಸಾಕು. ಹುರಿದ ಶೇಂಗಾವನ್ನು ಒಂದು ತಟ್ಟೆಗೆ ತೆಗೆದು ತಣ್ಣಗಾಗಲು ಬಿಡಿ. ಇದೇ ರೀತಿ ಶೇಂಗಾವನ್ನು ಚೆನ್ನಾಗಿ ಹುರಿದುಕೊಂಡರೆ ಚಟ್ನಿ ಪುಡಿ ಒಳ್ಳೆಯ ರುಚಿ ಮತ್ತು ಪರಿಮಳ ಬರುತ್ತದೆ. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣಸಿನಕಾಯಿ, ಜೀರಿಗೆ ಮತ್ತು ಕರಿಬೇವು ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳಿ. ಮೆಣಸಿನಕಾಯಿ ಮತ್ತು ಜೀರಿಗೆ ಹುರಿದು ಒಳ್ಳೆಯ ಪರಿಮಳ ಬಂದ ನಂತರ ಒಲೆಯಿಂದ ಕೆಳಗಿಳಿಸಿ. ಹುರಿದ ಮಸಾಲೆಯನ್ನು ಒಂದು ತಟ್ಟೆಗೆ ವರ್ಗಾಯಿಸಿ ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ. ಹುರಿದು ತಣ್ಣಗಾಗಲು ಬಿಟ್ಟಿರುವ ಶೇಂಗಾವನ್ನು ಈಗ ಚೆನ್ನಾಗಿ ಉಜ್ಜಿ ಸಿಪ್ಪೆಯನ್ನು ಬೇರ್ಪಡಿಸಿಕೊಳ್ಳಿ. ಶೇಂಗಾ ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಉಜ್ಜಿದರೆ ಸಿಪ್ಪೆ ಸುಲಭವಾಗಿ ಬೇರ್ಪಡುತ್ತದೆ. ಸಿಪ್ಪೆ ಹಾರಿ ಹೋಗುವಂತೆ ಸ್ವಲ್ಪ ಊದಿ ಅಥವಾ ಜರಡಿ ಸಹಾಯದಿಂದ ಸಿಪ್ಪೆಯನ್ನು ಬೇರ್ಪಡಿಸಬಹುದು. ಶೇಂಗಾದ ಸಿಪ್ಪೆಯನ್ನೆಲ್ಲ ತೆಗೆದು ಸ್ವಚ್ಛವಾಗಿ ಮಾಡಿದ್ದೇವೆ. ಸಿಪ್ಪೆ ತೆಗೆದ ಶೇಂಗಾ ಹೀಗೆ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಚಟ್ನಿ ಪುಡಿ ಮಾಡಲು ಬಳಸೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದು ತಣ್ಣಗಾಗಿರುವ ಒಣಮೆಣಸಿನಕಾಯಿ, ಕರಿಬೇವು, ಜೀರಿಗೆಯನ್ನು ಹಾಕಿ ಜೊತೆಗೆ ಬೆಳ್ಳುಳ್ಳಿ, ಒಣಕೊಬ್ಬರಿ, ತೊಳೆದು ಇಟ್ಟಿರುವ ಹುಣಸೆಹಣ್ಣು, ಹುರಿಗಡಲೆ, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳೋಣ. ಒಮ್ಮೆಲೆ ನುಣ್ಣಗೆ ಮಾಡುವ ಬದಲು ಸ್ವಲ್ಪ ಸ್ವಲ್ಪವಾಗಿ ಪಲ್ಸ್ ಮಾಡುತ್ತಾ ಪುಡಿ ಮಾಡಿಕೊಂಡರೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತದೆ. ಈಗ ಮೊದಲೇ ಪುಡಿ ಮಾಡಿಕೊಂಡಿರುವ ಮಸಾಲೆಗೆ ಹುರಿದು ಸಿಪ್ಪೆ ತೆಗೆದ ಶೇಂಗಾವನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳೋಣ. ಶೇಂಗಾ ಮತ್ತು ಮಸಾಲೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವಂತೆ ಸ್ವಲ್ಪ ಸ್ವಲ್ಪವಾಗಿ ಪಲ್ಸನ್ನು ಮಾಡುತ್ತಾ ಪುಡಿ ಮಾಡಿಕೊಳ್ಳಿ. ನೋಡಿ, ನಮ್ಮ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ಒಂದು ದೊಡ್ಡ ಪ್ಲೇಟಿಗೆ ಹಾಕಿಕೊಂಡು ಕೈಯಿಂದ ಚೆನ್ನಾಗಿ ಕಲಸಿ ಗಂಟಿಲ್ಲದಂತೆ ಉದುರುದಾಗಿ ಮಾಡಿಕೊಳ್ಳೋಣ. ಈ ರೀತಿ ಮಾಡಿದರೆ ಚಟ್ನಿ ಪುಡಿ ಎಲ್ಲವೂ ಒಂದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಗೂ ಚಟ್ನಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಬಿಸಿ ಅನ್ನದ ಜೊತೆ ಶೇಂಗಾ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ಕಾಣುತ್ತಿದೆ. ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸುವಷ್ಟು ರುಚಿಯಾಗಿರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಸುಲಭವಾಗಿ ಮನೆಯಲ್ಲಿ ರುಚಿಯಾದ ಶೇಂಗಾ ಚಟ್ನಿ ಪುಡಿ ತಯಾರಿಸುವುದನ್ನು ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತದೆ. ಹಾಗೆಯೇ ದೋಸೆ, ಇಡ್ಲಿ, ರೊಟ್ಟಿ ಜೊತೆ ಕೂಡ ಸವಿಯಬಹುದು. ನೀವು ಕೂಡ ಇದೇ ರೀತಿಯಲ್ಲಿ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಮನೆಯವರ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ರುಚಿಯಾದ ಅಡುಗೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.